ಮುನ್ಸಿಪಾಲಿಟಿ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು, ಇದಕ್ಕೆ ಅನೇಕ ಬಂಧುಗಳು ಕೂಡ, ಎಲ್ಲ ಮುಖಂಡರು ಕೂಡ ಸೇರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತು ಈ ಒಂದು ಸಮಾಜದ ಮುಖಂಡರು ಕೂಡ ಸೇರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಒಬ್ಬರಲ್ಲಿಂದ ಇವತ್ತು ಅವ್ರನ್ನ ಅಭಿನಂದಿಸ್ತೇನೆ. ಬಹಳ ಅದ್ದೂರಿಯಿಂದ ಇವತ್ತು ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಬಹಳ ಸಂತೋಷ. ನಿಜವಾಗ್ಲೂ ಕೂಡ ಬೆಳಗ್ಗೆ ನಾವು ಟ್ಯೂಷನ್ ಹೊರಟಾಗ ಆ ಒಂದು ಸೀನ್ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು. ಬುರುಷನಲ್ಲಿ ಹೋಗು ನಾನು ಬಂದೆ ಹಾಸ್ಪಿಟ್ಲ್ ಹೋಗು, ಮತ್ತೆ ನಾನು ಬೇರೆ ಕಾರ್ಯಕ್ರಮ ಇತ್ತು ಹೋಗ್ಬೇಕಾಗಿತ್ತು. ಇವತ್ತು ಒಂದು ವಿಶೇಷತೆ ತಾವು ನೋಡ್ತಾ ಇದ್ದೀವಿ. ನಮ್ಮ ಡಾಕ್ಟ್ರು ಚಂದ್ರಕಲಾ ಅವರು ಅಲ್ಲಿ ಹೇಳ್ತಾ ಇದ್ದೀವಿ, ಈ ಒಂದು ಪಾರ್ಕ್ ನಿಜವಾಗ್ಲೂ ಕೂಡ ಬಹಳ ನನ್ನ ಆತ್ಮದಲ್ಲಿ ಏನು ಆಸೆ ಇತ್ತು ಅದು ನೆರವೇರಿತು. ಮೊದಲೇ ನಮ್ಮ ಶ್ರೀನಿವಾಸ ನಾವು ನಮ್ಮ ಜೊತೆಗೆ ಸೇರಿ ಇವತ್ತು ಆ ಜಾಗವನ್ನು ಇವತ್ತು ಅಲ್ಲಿ ಉಳಿಸ್ತಿದ್ರೆ ಈ ಒಂದು ಜಾಗವನ್ನು ನಾವು ಪಡುತ್ತಾ ಇರಲಿಲ್ಲ. ಅಂಬೇಡ್ಕರ್ ಪಾರ್ಕ್ ಯಾವತ್ತು ಸುಮಾರು 10 ವರ್ಷಗಳ ಹಿಂದೆ, 10 ವರ್ಷ ಆಯ್ತಲ್ಲ, 15 ವರ್ಷ ಆಯ್ತು. ಅವತ್ತು ಏನೋ ಒಂದು ಕಲ್ಪನೆ ನಮಗೆ ಅಂಬೇಡ್ಕರ್ ಪಾರ್ಕ್ ಮಾಡಬೇಕು ಅಂತ. ನನ್ನ ಜೊತೆಗೆ ಶ್ರೀನಿವಾಸ ಪಾಪ ಜೊತೆಯಲ್ಲಿದ್ದರು. ಬಹಳ ಅದ್ಭುತವಾಗಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿದ್ವಿ. ಅವತ್ತು ನಮ್ಮ ಮಿತ್ರರಾದ ರಮೇಶ್ ಕುಮಾರ್ ಅವ್ರಿಗೂ ಕೂಡ ನಾನು ಸನ್ಮಾನ ಮಾಡಿದೆ. ಅವತ್ತು ಸನ್ಮಾನ ಮಾಡಿದೆ ನಾನು ಶಾಸಕನಾಗಿ. ಅವತ್ತು ಆ ರಾಜಕಾರಣ ಬೇರೆ ಇತ್ತು, ಆವತ್ತಿನ ರಾಜಕಾರಣ, ಇವತ್ತಿನ ರಾಜಕಾರಣ ಬೇರೆ ಇದೆ. ಇದೇ ವೇದಿಕೆ ಮೇಲೆ ನಾನು ಅವ್ರನ್ನ ಸನ್ಮಾನ ಮಾಡಿದೆ. ಅದು ನಿಜವಾಗ್ಲೂ ಕೂಡ ನಾವೆಲ್ಲ ಸ್ಪೋರ್ಟಿವ್ನೆಸ್ ಇರಬೇಕು. ಬಹಳ ಸಂತೋಷ. ಇವತ್ತು ನಮ್ಮ ಪುರಸಭಾ ಅಧ್ಯಕ್ಷರು ಕೂಡ ಬಹಳ ಇಂಟ್ರೆಸ್ಟ್ ತಗೊಂಡು ಬಹಳ ಅದ್ದೂರಿಯಿಂದ ನಮ್ಮ ಎಲ್ಲ ಪುರಸಭೆಯನ್ನ ನಾನು ಅಭಿನಂದಿಸ್ತೇನೆ. ಮತ್ತೆ ಬಹಳ ಅದ್ದೂರಿಯಿಂದ ಅದನ್ನ ಸುಂದರಪಡಿಸಿದ್ದಾರೆ ಹೂವಿನ ಮುಖಾಂತರ. ಬಹಳ ಸಂತೋಷ ಆಯಿತು. ಆ ಪಾರ್ಕು ಹಿಂಗೆ ಉಳಿಸಬೇಕು ಅಂತ ಮುನ್ಸಿಪಾಲಿಟಿಯಿಂದ ಚೀಫ್ ಆಫೀಸರ್ಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದನ್ನು ಬೆಳೆಸಿ ಉಳಿಸಿ ಆ ಪಾರ್ಕನ್ನು ಚೆನ್ನಾಗಿ ಅದಕ್ಕೆ ಏನು ಸಹಕಾರ ಬೇಕೋ ನಾವೆಲ್ಲ ಕೂಡ ಇದ್ದೇವೆ. ಅದರಿಂದ ಇವತ್ತು ಬಹಳ ಸಂತೋಷ ನನಗೆ. ಆ ಒಂದು ಪಾರ್ಕ್ ನೋಡಿದ ಮೇಲೆ ನಿಜವಾಗ್ಲೂ ಕೂಡ ಬೆಳಗ್ಗೆ ಬಹಳ ಸಂತೋಷ ಆಯಿತು. ಹಿಂದಿನ ಒಂದು ಕಲ್ಪನೆಗಳೆಲ್ಲ ಬಂತು ನನಗೆ. ಆದ್ದರಿಂದ ಇಷ್ಟ ಅಲ್ಲ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ಇವತ್ತು ಮಹಾನ್ ವ್ಯಕ್ತಿಗಳೆಲ್ಲ ಕೂಡ ಮಾತಾಡಿದರು. ಬಹಳ ಸಂತೋಷ. ಆ ಮನುಷ್ಯ ಕೇವಲ ಒಂದು ಸಮಾಜಕ್ಕೆ ನಾಯಕರಲ್ಲ, ಮುಖಂಡರಲ್ಲ, ಇಡೀ ಮಾನವ ಜನಾಂಗಕ್ಕೆ ಒಬ್ಬ ಶ್ರೇಷ್ಠ ಮುಖಂಡ, ಶ್ರೇಷ್ಠ ನಾಯಕ. ಇವತ್ತು ಅವರನ್ನು ಮೀರಿಸಿದವರು ಇನ್ನೊಬ್ಬರು ಇಲ್ಲ ಭಾರತ ದೇಶದಲ್ಲಿ. ಆದ್ದರಿಂದ ಸದಾ ಅವರ ಹೆಸರು ಇದ್ದೇ ಇರುತ್ತೆ. ಈ ಒಂದು ಪ್ರಪಂಚ ಇರುವವರೆಗೂ ಕೂಡ ಅವರ ಹೆಸರು ಸದಾ ಇದ್ದೇ ಇರುತ್ತೆ. ಆದ್ದರಿಂದ ಇವತ್ತು ಅವರ ನೆನಪಿಗಾಗಿ ನಾವು ಈಗಾಗಲೇ ಒಂದು 2 ಎಕರೆ ಜಮೀನನ್ನು ಕೂಡ ಉಳಿಸಿದ್ದೇವೆ. ಟೌನ್ನಲ್ಲಿ 2 ಎಕರೆ ಇವತ್ತು ಒಳ್ಳೆ ಜಮೀನನ್ನ ಆ ಕಾಲದಲ್ಲಿ ಉಳಿಸಿದ್ವು. ಇವತ್ತು ಅದನ್ನು ಕೂಡ ಈಗಾಗಲೇ ನಾನು ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಮಂಜಾಪುರನ್ನ ಸಂಪರ್ಕ ಮಾಡಿದ್ದೇನೆ. ನಮ್ಮ ಹಿಂದಿನ ಸೆಷನ್ನಲ್ಲಿ ಕೂಡ ನಾನು ಅವರಿಗೆ ಕೇಳಿದ್ದೇನೆ. ಸುಮಾರು 5 ಕೋಟಿ ರೂಪಾಯಿನ ಯೋಜನೆಯಲ್ಲಿ ದೊಡ್ಡ ಭವನವನ್ನ ನಿರ್ಮಾಣ ಮಾಡಬೇಕು, ಮಾಡೇ ತೀರ್ತೇವೆ ಅಂತೇಳಿ ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹುಶಃ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಏರ್ಪಾಡು ಮಾಡ್ತೇವೆ. ಎಲ್ಲರ ಸಹಕಾರದ ವೇದಿಕೆ ಮೇಲಿರುವ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾನು ಇದಕ್ಕೇನು ಪಕ್ಷಭೇದ ಇಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ. ಏನೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ ನಾನು ಹೇಳಿದ್ದು, ನಾನು ಎಲ್ಲ ಇವತ್ತು ಮುಖಂಡರಿದ್ದಾರೆ, ಇವರೆಲ್ಲ ಎಲ್ಲರನ್ನೂ ಕೂಡ ನಾನು ಇನ್ಕ್ಲೂಡಿಂಗ್ ರಮೇಶ್ ಕುಮಾರ್ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಏನು ನಮ್ಮ ತಾಲೂಕಿನ ಅಭಿವೃದ್ಧಿ, ನಾವು ಅವರಿಗೆ 5 ಸಾರಿ MLA ಮಾಡಿದ್ದಾರೆ, ನನಗೆ 5 ಸಾರಿ ನೀವೆಲ್ಲ ಕೂಡ ಶಾಸಕರಾಗಿ ಮಾಡಿದ್ವಿ. ನಿಮ್ಮ ಋಣ ತೀರಿಸ್ಕೋಬೇಕಾದ್ರೆ ನಾವೆಲ್ಲ ಕೂಡ ನಿಮಗೆ ಏನಾದರೂ ಒಂದು ನಮ್ಮ ನೆನಪಿಗಾಗಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ನಮ್ಮ ತಾಲೂಕಿನಲ್ಲಿ ಸುಮಾರು 5,000 ಎಕರೆ ಈ ಕೈಗಾರಿಕಾ ವಲಯವನ್ನ
ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಈಗ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಆ ಒಂದು ನ್ಯಾಷನಲ್ ಹೈವೇ ಮುಳಬಾಗಿಲು ರೋಡಲ್ಲಿ. ಮತ್ತು ಇನ್ನೊಂದು ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ದೊಡ್ಡ ಘಟನೆ ಆಯಿತು. ಇಲ್ಲಿ ಇದರಲ್ಲಿ ಕೂಡ ನಮ್ಮ ನೆಲವಂಕಿ ಆ ಏರಿಯಾದಲ್ಲಿ ಕೂಡ ಸುಮಾರು 2,500 ಎಕರೆ ಬೇಕು. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳಿಗೆಲ್ಲ ಕೂಡ ಇವತ್ತು ಉದ್ಯೋಗ ಸಿಗಬೇಕು. ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಮಾತ್ರನೇ. ಅದಕ್ಕೆ ಅಂಬೇಡ್ಕರ್ನ ಯುಗ ಪುರುಷ ಅಂತ ಕರಿತೀವಿ. ಯಾಕೆ ಯುಗ ಪುರುಷ ಅನ್ನೋದನ್ನ ನಾನು ಹೇಳ್ಬೇಕಾಗುತ್ತೆ. ಏನಂದ್ರೆ ಮಧ್ಯಪ್ರದೇಶದ ಮೌವ ಅನ್ನೋ ಒಂದು ಊರಲ್ಲಿ ಈಗ ಡಾಕ್ಟರ್ ಅಂಬೇಡ್ಕರ್ ನಗರ ಅಂತಾನೆ ಹೆಸರಿಟ್ಟಿದ್ದಾರೆ. ಅಲ್ಲಿ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 14ನೇ ಮಗು ತಂದೆ ತಾಯಿಗೆ. ಜಾಸ್ತಿ ಹೇಳಕ್ ಹೋಗಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ. ಆದ್ರೆ ಕೆಲವು ಇಂಟ್ರೆಸ್ಟಿಂಗ್, ತುಂಬಾ ಹೆಚ್ಚಿಗೆ ಇಂಟ್ರೆಸ್ಟ್ ಅನಿಸುವಂತ ಕೆಲವು ವಿಷಯಗಳಿದೆ. ಏನಪ್ಪಾ ಅಂದ್ರೆ 64 ವಿದ್ಯೆಗಳನ್ನ ಅವರು ರೂಢಿಸಿಕೊಂಡಿದ್ರು. ನಮ್ಮ ಒಂದು ಸಂಸ್ಕೃತಿನಲ್ಲಿ, ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅದೇನಂದ್ರೆ ಚತುರ್ಷಷ್ಠಿ ಅಂತ. ಚತುರ್ಷಷ್ಠಿ ವಿದ್ಯೆಗಳು ಅಂತ 64 ವಿದ್ಯೆಗಳನ್ನ ಒಬ್ಬ ಮನುಷ್ಯನಿಗೆ ಬದುಕೋಕೆ ಬೇಕು ಅನ್ನೋದನ್ನ ಈ ಯುಗದಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯ ಈ 64 ವಿದ್ಯೆಗಳನ್ನ ಸಬ್ಜೆಕ್ಟ್ಸ್ನ ಓದ್ಕೊಂಡು ಅದರಲ್ಲಿ ಸಂಪೂರ್ಣ ವಿದ್ವತ್ತನ್ನ ಸಾಧಿಸಿದ್ದಂದ್ರೆ ಅಂಬೇಡ್ಕರ್ ಒಬ್ರೆ. ಸೊ ವರುಷಗಳ ಶೋಷಣೆಯ ನೆನಪಿದೆ. ಜನರ ವಿಮೋಚನೆಯ ಮಾರ್ಗವಿದು ಕಂಡಿದೆ. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ. ಬಹುಜನರ ವಿಮೋಚನೆಯ ಮಾರ್ಗವಿಂದು ಕಂಡಿದೆ. ಕೆಂಚಲೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದಿರಿ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿ ಕೂಗಿ ಕಂಡ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು, ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಇವತ್ತು ಆ ಭಾಗದಿಂದ ಒಂದು ಅನುಕೂಲ, ಈ ಭಾಗದಿಂದ ಅಭಿವೃದ್ಧಿ, ಇವೆಲ್ಲ ಅಭಿವೃದ್ಧಿ ಆದರೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ನಗರವಾಗುವುದರಲ್ಲಿ ಯಾವುದೇ ಒಂದು ದೊಡ್ಡ ನಗರವಾಗುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಮತ್ತೆ ಈ ಒಂದು ಏನು ಉದ್ಯೋಗ ಅವಕಾಶಗಳು ನಿಜವಾಗ್ಲೂ ಕೂಡ ಅದಕ್ಕೆ ಬೇಕಾದ ಒಂದು ಇನ್ಸ್ಟಿಟ್ಯೂಷನ್ಸ್ ಕೂಡ ಸ್ಥಾಪನೆ ಮಾಡೋದಕ್ಕೆ ನಾನು ಈಗಾಗಲೇ ಸರ್ಕಾರದಲ್ಲಿ ನನ್ನ ಒಂದು ಚಿಂತನೆಯನ್ನ ವ್ಯಕ್ತಪಡಿಸಿದ್ದೆ, ಅವರ ಗಮನಕ್ಕೆ ತಂದಿದೆ. ಆದ್ದರಿಂದ ಇದಕ್ಕೆಲ್ಲ ಕೂಡ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಇದಕ್ಕೆ ಪಕ್ಷಭೇದ ಇಲ್ಲ, ಎಲ್ಲ ಮುಖಂಡರನ್ನು ಕೂಡ ವಿನಂತಿ ಮಾಡ್ಕೊಳ್ತೇನೆ. ನೀವೆಲ್ಲ ಕೂಡ ಸಹಕರಿಸಬೇಕು, ಎಲ್ಲರೂ ಕೂಡ ಸಹಕರಿಸಬೇಕು. ಅದರ ಜೊತೆಗೆ ನಮ್ಮ ತಾಲೂಕಿನ ಆಡಳಿತ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ, ಇವತ್ತು ಸಂತೋಷ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವತ್ತು ಅನೇಕ ಜನ ಪಾಪ ನಾನು ಬಡವರು ಬೋರ್ವೆಲ್ ಹಾಕಬೇಕು ಅಂತ ಬರ್ತಾರೆ, ನನಗೆ ಲೋನ್ ಬೇಕು ಅಂತ ಬರ್ತಾರೆ. ಸಾಕಾಗ್ತಾ ಇಲ್ಲ, ಸುಮಾರು 100-150 ಬೋರ್ ಕೊಟ್ಟೆ ಈ ಸಾರಿ. ಪಾಪ ಉಳಿದಿತ್ತು ಕೊಟ್ಟೆ, ಸಾಕಾಗ್ತಾ ಇಲ್ಲ. ನಾನು ಸರ್ಕಾರವನ್ನ ಒತ್ತಾಯಪಡಿಸ್ತೇನೆ ಮತ್ತು ವಿನಂತಿ ಮಾಡಿಕೊಳ್ತೇನೆ. ಇನ್ನ ಅನೇಕ ಮಿತ್ರರು ಇವತ್ತು ಬೋರ್ ಇಲ್ಲ, ಅವರಿಗೆ ಬೋರ್ ಇವತ್ತು ನೀರು ಬೀಳ್ತಾ ಇದೆ. ನಮ್ಮ ತಾಲೂಕಲ್ಲಿ 400-500 ಅಡಿಗೆ, ಒಂದು 600 ಅಡಿಗೆ ನೀರು ಬೀಳ್ತಾ ಇದೆ. ಬಹಳ ಸಂತೋಷ. ಅವರು ನನಗೆ ವಾಟ್ಸಪ್ ಮಾಡ್ತಾರೆ, ನೀರು ಬಿದ್ದಿರೋದು ಮೇಲೆ ಚಿಂತಾ ಇದೆ. ಸಂತೋಷ ನನಗೆ, ಯಾಕಂದ್ರೆ ಬಡವರಿಗೆ ಅಂತ ಒಂದು ಅವಕಾಶ ಸಿಗಬೇಕಾಗಿತ್ತು, ನನಗೆ ಸಿಕ್ಕಿದೆ. ಬಹಳ ಸಂತೋಷ. ನಿಮಗೆಲ್ಲರಿಗೂ ನಾವೆಲ್ಲ ಸೇರಿಕೊಂಡು ನಿಮಗೆ ಇನ್ನ ಹೆಚ್ಚಿನ ಒಂದು ಬೋರ್ವೆಲ್ಸ್ ಅನ್ನ ಮತ್ತೆ ಲೋನುಗಳನ್ನ ತಂದು ನಿಮ್ಮ ಜೀವನ ಮಟ್ಟವನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ನಾವೆಲ್ಲ ಕಾರಣಕರ್ತರಾಗ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಯಾಕಂದ್ರೆ ನೀವೆಲ್ಲ ಕೂಡ 5 ಸಾರಿ 10 ಸಾರಿ MLA ಮಾಡಿದ್ದೀರಿ. ನಿಮ್ಮ ಋಣ ತೀರಿಸ್ಕೋಬೇಕು, ನಾವೆಲ್ಲ ತೀರಿಸ್ಕೋಬೇಕು.
ಅದಕ್ಕೋಸ್ಕರ ನಾನು ನಿಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಈ ಈ ಸಮಾಜಕ್ಕೆ ಎಲ್ಲ ಕಡುಬಡವರು ಇರೋದು ಏನೊಂದು ಸಹಾಯ ಬೇಕೋ ಯಾವತ್ತಾದರೂ ನಾನು ನೀವು ಬನ್ನಿ. ನಿಮ್ಮ ಸೇವಕರು, ನನ್ನ MLA ಅಲ್ಲ, ಯಾವತ್ತೂ ನಾನು ಗರ್ವಿಷ್ಠ ಅಲ್ಲ, ಯಾವತ್ತೂ ನಿಮ್ಮ ಸೇವಕರು. ಇವತ್ತು ಯಾವತ್ತೇ ಬನ್ನಿ ನೀವು, ನಾನು ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕೊಟ್ಟು ನಿಮಗೆ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ. ಒಂದು ವೇಳೆ ಬೋರು ಎಲ್ರಿಗೂ ಬೋರು ತಕ್ಷಣ ಸಿಗದೇ ಇರ್ಬೋದು, ಅಥವಾ ಲೋನ್ ಸಿಗದೆ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದೆ ಇರ್ಬೋದು, ಅಥವಾ ನಿಮಗೆ ಆಗದೇ ಇರ್ಬೋದು ತಕ್ಷಣ. ನಾನಂತೂ 100ಕ್ಕೆ 90% ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾವತ್ತೂ ಕೂಡ ನನ್ನ ಮನಸ್ಸಲ್ಲಿ ಬಂದೇ ಇಲ್ಲ ಇದುವರೆಗೂ ಕೂಡ ನಾನು ಆಗೋದಿಲ್ಲ ಈ ಕೆಲಸ ಅಂತ. ಎಲ್ಲರನ್ನು ಬಡವರು ನಾನು ಮಾಡಿಕೊಟ್ಟಿದ್ದೇವೆ, ಇವತ್ತು ಅಷ್ಟೇ, ಯಾವತ್ತೂ ಅಷ್ಟೇ, ಮುಂದೇನೂ ಅಷ್ಟೇ. ಆದ್ದರಿಂದ ಇವತ್ತು ನನ್ನ MLA ಗ್ರ್ಯಾಂಟು ಸುಮಾರು 3.5 ಕೋಟಿ ಬಂದಿದೆ. 3.5 ಕೋಟಿಯಿಂದ ಕೂಡ ಇವತ್ತು ಪ್ರತಿಯೊಂದು ಹಳ್ಳಿಗೂ ಇಡೀ ಕ್ಷೇತ್ರ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಯಾರು ಕೇಳಿದ್ರು ಒಬ್ರಿಗೂ ಇಲ್ಲ ಅಂತ ಹೇಳಿಲ್ಲ. ಅರೆ ಎಲ್ಲ ಕಾಲೋನಿಯಲ್ಲಿ ಕೇಳಿದ್ದಾರೆ, ಬೇರೆ ರೋಡ್ ಕೇಳಿದ್ದಾರೆ, ಸ್ಕೂಲಲ್ಲಿ ಟಾಯ್ಲೆಟ್ ಕೇಳಿದ್ದಾರೆ ಬಡವರು. ಮತ್ತೆ ಅನೇಕ ಹೆಚ್ಚಿಗೆ ನಾನು ಕಾಲೋನಿಗಳಲ್ಲೇ ದೇವಸ್ಥಾನಗಳನ್ನು ನಾನು ನಿರ್ಮಾಣ ಮಾಡೋದಕ್ಕೆ ದುಡ್ಡು ಕೊಟ್ಟಿರೋದು. ಪ್ರತಿಯೊಂದು ಯಾರು ಕೇಳಿದ್ದಾರೋ ಅವ್ರಿಗೆಲ್ಲ ಕೂಡ 3.5 ಕೋಟಿ ರೂಪಾಯಿ ಇವತ್ತು ನನ್ನ ಒಂದು ಗ್ರಾಂಟ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಒಂದು ಕಾಮಗಾರಿಯನ್ನು ಕೂಡ ಕೊಟ್ಟಿಲ್ಲ, ಕಾಮಗಾರಿ ಕೊಡುವುದಿಲ್ಲ. ಯಾಕಂದ್ರೆ ಒಬ್ಬರು ಕೊಟ್ಟರೆ ಇನ್ನೊಬ್ರು ಕೋಪ, ಆದ್ದರಿಂದ ಕಾಮಗಾರಿ ಕೊಡುವುದಕ್ಕೆ ಆಗೋದಿಲ್ಲ. ಕ್ಷಮಿಸಬೇಕು ಎಲ್ಲ ಮಿತ್ರರು ಕೂಡ ಬಂಧುಗಳು. ಆದ್ದರಿಂದ ದಯಮಾಡಿ ನೀವೆಲ್ಲ ನಿಮ್ಮ ಋಣ ತೀರಿಸ್ಕೋಬೇಕಾದ್ರೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ರಾತ್ರಿ ಹಗಲನಿಗೆ ಬಂದು ನಿಮಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಗ್ರಾಮಗಳಿಗಾಗಲಿ, ನಿಮ್ಮ ಎಲ್ಲೇ ಒಂದು ಲೈಟ್ ಬೇಕಾದರೂ, ಒಂದು ಕಾಂಕ್ರೀಟ್ ರೋಡ್ ಬೇಕಾದರೂ, ಏನಾದರೂ ಬನ್ನಿ, ಎಲ್ಲ ನಮ್ಮ PA ಹತ್ರ ಬರೆಸಿ ನಾನು ಜ್ಞಾಪಕ ಮಾಡ್ಕೊಂಡು ಪ್ರತಿಯೊಂದು ಕೂಡ ಇವತ್ತು ತಾಲೂಕಿನಲ್ಲಿ ಕೂಡ ರೋಡ್ಗಳನ್ನು ಸುಮಾರು ಅನೇಕ ಯೋಜನೆಗಳಲ್ಲಿ ಮಾಡ್ತಾ ಇದ್ದೇವೆ. ಇದುವರೆಗೂ ಕೂಡ ಟಚ್ ಮಾಡದೇ ಇರೋ ರೋಡ್ಗಳನ್ನ ಡಾಂಬರೀಕರಣ ಮಾಡ್ತಾ ಇದ್ದೇವೆ. ಸೊ ಹೀಗೆ ಮತ್ತೆ ನೀರಾವರಿ, ಕುಡಿಯುವ ನೀರು ಯೋಜನೆ ಕೂಡ ಸಮರ್ಪಕವಾಗಿ ಎಲ್ಲ ಕಡೆ ನಡೀತಾ ಇದೆ. ಸ್ವಲ್ಪ ಡಿಲೇ ಆಗಿದೆ, ಅದನ್ನ ಆದಷ್ಟು ಬೇಗ ಏನೇನು ಇವತ್ತು ತಾಲೂಕಿನ ಆಡಳಿತ, ಇವಾಗ ಕೆಲವು ಇದರಲ್ಲಿ ನಾವು ಲೇಟ್ ಆಗಿದ್ದೇವೆ. ಈಗ ಜಲಜೀವನ ಸ್ಕೀಮ್ ಅಲ್ಲಿ ಕೂಡ ಸ್ವಲ್ಪ ಡಿಲೇ ಆಗಿದೆ. ಅದನ್ನ ಆದಷ್ಟು ಬೇಗ ಹೆಚ್ಚಿನ ಪರಿಣಾಮಕಾರಿಯಾಗಿ ಆಗೋದಕ್ಕೆ ಕ್ರಮ ಕೈಗೊಳ್ತೇವೆ. ಮತ್ತೆ ಇವಾಗ ತಾಲೂಕು ಆಫೀಸು ಅಷ್ಟೇ, ನಮ್ಮ ತಹಸೀಲ್ದಾರರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ತಾಲೂಕಿನಲ್ಲಿ ಯಾರು ಕೂಡ ಬಡವರು ಬಂದು ಅಲ್ಲಿ ನಿಂತ್ಕೋಬಾರ್ದು, ಪ್ರತಿಯೊಂದು ಫೈಲು ಕ್ಲಿಯರ್ ಮಾಡಬೇಕು. ದಯಮಾಡಿ ನಾನು ಹೇಳ್ತೇನೆ, ನಿಮ್ಗೆ ದೇವರು ಒಳ್ಳೇದು ಮಾಡ್ತಾರೆ. ಆ ಒಂದು ನಿಮ್ಮ ಎಲ್ಲ ಅಧಿಕಾರಿಗಳಿಗೂ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಹೇಳಿ, ನಿಮ್ಮ ವಿಶೇಷವಾಗಿ ನಿಮ್ಮ ಆಫೀಸು ಯಾರು ಕೂಡ ಬಡವರು ಒಬ್ಬರು ನಿಲ್ಬಾರ್ದಲ್ಲಿ ಆ ರೀತಿ ನಿಮ್ಮ ಕೆಲಸ ಮಾಡಬೇಕು, ಮಾಡಿ ತೋರಿಸ್ಬೇಕು, ನಿಮ್ಮ ಒಳ್ಳೆಯ ಹೆಸರು ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಇಒವರೆಗೂ ಹೇಳ್ತೇನೆ, ಇವತ್ತು ಅನೇಕ ಕೆಲಸಗಳು ಬಡವರಿಗೆ ನೀವು ಮಾಡಬೇಕಾಗಿದೆ. ಎಲ್ಲ ನಮ್ಮನ್ನು ಯಾವತ್ತೂ ಕೂಡ ನಾನು ಜನಸೇವಕ, ಯಾವತ್ತೂ ನಿಮ್ಮ ಸದ್ಬಳಕೆ ಮಾಡಿಕೊಳ್ಳಿ. ನಾನು ಯಾವತ್ತೂ ಕೂಡ ನಿಮ್ಮ ಮಾತು ಮೀರಿ ಹೋಗುವುದಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಇನ್ನೊಂದು ಅವಕಾಶ ನಾವೆಲ್ಲ ಒಂದು ವೇದಿಕೆಯಲ್ಲಿ ಭೇಟಿ ಮಾಡಿ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಷ್ಟಗಳನ್ನ ಹೇಳೋದಕ್ಕೆ ಇವತ್ತು ಅಂಬೇಡ್ಕರ್